ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಪಯಣ? ಅಂದರೆ 100 ದಿನಗಳ ಯಶಸ್ವಿ ಪಯಣ. ಅಂದರೆ ಎಲ್ಲದನ್ನು ತ್ಯಜಿಸಿ ಅಮ್ಮ, ತಂಗಿಯರು, ಫ್ರೆಂಡ್ಸು, ನಿಮ್ಮ ಫಾಲೋವರ್ಸು ಎಲ್ಲನೂ ಬಿಟ್ಟು ನೀವು ಒಳಗೆ ಹೋಗ್ತೀರಿ. ಒಳಗೆ ಹೋದ ತಕ್ಷಣ ಅಲ್ಲಿ ಹೊಸ ಮನೆ, ಹೊಸ ಸಂಬಂಧಗಳು, ಹೊಸ ಫ್ರೆಂಡ್ಶಿಪ್ಪು, ಹೊಸ ಜನ, ಹೊಸ ಮುಖಗಳು ಅವೆಲ್ಲ ನೋಡಿದಾಗ, ಇಷ್ಟು ದಿನ ನೀವು ಕ್ಯಾರಿ ಮಾಡಿದಾಗ ಒಂದು ಸರಿ ಹಿಂಗೆ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ? ಇದೊಂಥರ ಉಪ್ಪು, ಉಪ್ಪಿನಕಾಯಿ, ಪಾಯಸ, ಮಜ್ಜಿಗೆ ಎಲ್ಲ ಇರೋ ಒಂದು ಫುಲ್ ಮೀಲ್ಸ್ ಥರದ ಒಂದು ಅನುಭವ. ಸೊ ಪೂರ್ತಿ ಇತ್ತು. ಅಲ್ಲಿ ಸಿಹಿ ಇತ್ತು, ಕಹಿ ಇತ್ತು, ನೋವಿತ್ತು, ಸಂಭ್ರಮ ಇತ್ತು, ಖಾರ ಇತ್ತು, ಕೋಪ ಇತ್ತು. ಎಲ್ಲವನ್ನು ಒಂದು 100 ದಿನದಲ್ಲಿ 100 ವರ್ಷದ ಆಯುಷ್ಯವನ್ನು 100 ದಿನದಲ್ಲಿ ಬದುಕಬಹುದಾಗಿರುವಂಥ ಒಂದು ಸಂಪೂರ್ಣ ಮತ್ತು ಸಾರ್ಥಕ ಪ್ರಯಾಣ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಎಸ್, ಬಹುಶಃ ನಿಮ್ಮಂಥ ಸ್ಪರ್ಧಿಗಳಿಗೆ ಅಲ್ಲಿ 100 ದಿನ ಸಾಲದ್ದೇನೋ ಅಂತ ಗೊತ್ತಿಲ್ಲ. ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ 100 ದಿನ ಇರ್ತೇನೆ ಅಂತ. ಅಲ್ಲಿಗೆ ಹೋದ್ಮೇಲೆ ಅನ್ನಿಸ್ತಿದೆ ಈ ಅನುಭವ ಇನ್ನಷ್ಟು ಬದುಕಿಗೆ ಬೇಕಿತ್ತು ಅಂತ ಅನ್ಸಿದ್ದೆ. ಕರೆಕ್ಟ್. ಓಕೆ, ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಹೋದಾಗ ಇನ್ನೊಂದಿಷ್ಟು ದಿನ ಇರಬೇಕು ಅಂತ ಅನ್ಸಿದ್ದು ನಿಜನಾ? ಅಂದರೆ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗ್ತಿತ್ತು. ಅಷ್ಟು ದಿನ ಇರ್ತೀನಿ ಅಂತ ಅನ್ನಿಸ್ದೇ ಹೋದ್ರು ಕೂಡ ಇನ್ನೇನು ಒಂದು ಸ್ವಲ್ಪ ದಿನ, ಒಂದು 15 ದಿನ ಇರುವಾಗ ಬಂದ್ಬಿಟ್ನಲ್ಲ, 2 ವಾರ ಇದ್ದಿದ್ದು ಆವಾಗ ಬಂದ್ಬಿಟ್ನಲ್ಲ ಅನ್ನೋದು ಬೇಜಾರಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥವ್ರು ಡಮ್ಮಿ ಯಾರು? ಅಲ್ಲಿ ಡಮ್ಮಿ ಅನ್ನೋರು ಯಾರೂ ಇರಲಿಲ್ಲ. ಅಂತ ಡಮ್ಮಿ ಅಂತ ಅನ್ನಿಸ್ಕೊಳ್ಳುವಂಥ ಯಾವ ಸ್ಪರ್ಧೆಯನ್ನು ಒಳಗಡೆ ಬಿಡಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅವರವರ ಕ್ಷೇತ್ರದಲ್ಲಿ, ಅವರವರ ಹಂತದಲ್ಲಿ ಅವರೆಲ್ಲರೂ ಗಟ್ಟಿಯಾಗೇ ಇದ್ರು. ಓಕೆ, ಈಗ ಉಳಿದವರು ಬೆರಳೆಣಿಕೆ ಜನ ಮಾತ್ರ. ಅದರಲ್ಲಿ ನಿಮ್ಮ ಪ್ರಕಾರ ಗೆಲ್ಲೋರು ಯಾರಾಗಿರ್ಬೋದು? ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ತ್ರಿವಿಕ್ರಮಣ್ಣ ಗೆಲ್ಲಬಹುದು ಅಂದ್ಕೊಳ್ತೀನಿ. ತ್ರಿವಿಕ್ರಮಣ್ಣ, ಹನುಮಂತಣ್ಣ, ರಜತಣ್ಣ, ಭವ್ಯ ಮತ್ತು ಮಂಜಣ್ಣ ಟಾಪ್ 5 ನಲ್ಲಿ ಇರ್ಬೋದು ಅನ್ಸುತ್ತೆ. ಸೊ ಮೋಕ್ಷಿತ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೋಕ್ಷಿತ ತುಂಬ ನೇರವಾಗಿ ಮಾತಾಡುವ ಹುಡುಗಿ. ಚೆನ್ನಾಗಿ ಆಡ್ತಾ ಇದ್ರು, ಆಟ ಭಾಳ ಚೆನ್ನಾಗಿ ಆಡ್ತಿದ್ರು. ನೇರವಾಗಿ ಮಾತಾಡುವಂಥ ಹುಡುಗಿ. ಒಂದು ಸ್ವಲ್ಪ ಗೊಂದಲಗಳು ಸಹಜವಾಗಿ ಇತ್ತು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂಚೂರು ಜಾಸ್ತಿ ಗೊಂದಲಗಳು ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಬಿಗ್ ಬಾಸ್ ಅಂದ ತಕ್ಷಣ, ಒಳಗೆ ಹೋದ ತಕ್ಷಣ ಅಲ್ಲಿ ವ್ಯಕ್ತಿತ್ವದ ಆಟ, ನಮ್ಮ ವ್ಯಕ್ತಿತ್ವನ ತೋರಿಸ್ಕೊಳ್ಳೋದಕ್ಕೆ ಹೋಗೋದು. ಆದರೆ ಎಲ್ಲೋ ಅದು ವ್ಯಕ್ತಿಗತವಾಗಿ ಆಯ್ತಾ ಅಂತ? ಸಹಜವಾಗಿ ಬಂದೇ ಬರುತ್ತೆ. ಅಲ್ಲಿ ಸೃಷ್ಟಿಯಾಗುವ ಸಂದರ್ಭಗಳು ವ್ಯಕ್ತಿಗತವಾಗಿಯೇ ಬರುವ ಕಾರಣಕ್ಕೆ ಸೊ ತುಂಬಾ ಸಲ ಅದು 100ಕ್ಕೆ 100 ವ್ಯಕ್ತಿತ್ವದ ಆಟ ಅಂತ ಅನ್ಸೋದಿಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೊರಗಡೆ ಪ್ರಪಂಚದಲ್ಲಿರೋ ನಮ್ಮ ವ್ಯಕ್ತಿತ್ವವೇ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕು ಅಂತ ಬಹಳ ಸಲ ಅನ್ಸಲ್ಲ. ಯಾಕೆಂದ್ರೆ ಹೊರಗಡೆ ಪ್ರಪಂಚದಲ್ಲಿ ನಾವು ನಮ್ಗೆ ಯಾರಾದ್ರೂ ಆಗ್ಲಿಲ್ಲ ಅಂದ್ರೆ ಬಿಟ್ಟು ದೂರ ಹೋಗ್ತೀವಿ. ಬಿಗ್ ಬಾಸ್ ಮನೇಲಿ ಹಾಗಾಗೋದಿಲ್ಲ. ಇವತ್ತು ಆಗ್ಲಿಲ್ಲ ಅಂತ ಜಗಳ ಮಾಡಿದ್ರು ನಾಳೆ ಬೆಳಗ್ಗೆ ಮತ್ತೆ ಮುಖ ನೋಡ್ಬೇಕು, ಅವ್ರ ಜೊತೆಗೆ ಆಟ ಆಡ್ಬೇಕು, ಅವ್ರ ಜೊತೆಗೆ ಊಟ ಮಾಡಬೇಕು. ಸೊ ಆ ವ್ಯಕ್ತಿತ್ವದ ಆಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ನಾವು ನಮ್ಮ ನಿರ್ಧಾರಗಳನ್ನ, ನಮ್ಮ ನಿಲುವುಗಳನ್ನು ಬದಲಾಯಿಸ್ಕೊಳ್ಬೇಕಾದ ಅನಿವಾರ್ಯತೆ ಬರುತ್ತೆ ಅಂತ ಅನ್ಸುತ್ತೆ. ಚೈತ್ರ ಪ್ರಕಾರ ಅಲ್ಲಿ ತುಂಬಾ ವ್ಯಕ್ತಿತ್ವವಾಗಿ ಕಂಡಿದ್ಯಾರು ಅಂತ? ನನಗೆ ಹನುಮಂತು ಬಹಳ ವ್ಯಕ್ತಿತ್ವವಾಗಿ ಕಾಣಿಸ್ತಾರೆ. ಸರಳವಾಗಿ ಎಲ್ಲವನ್ನು ತಗೊಂಡು ಹೋಗುವ ವ್ಯಕ್ತಿತ್ವವಾಗಿ ಅವ್ರು ಕಾಣಿಸ್ತಾರೆ. ಎಲ್ಲೋ ಒಂದ್ ಕಡೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳು ಚೈತ್ರ ಅವ್ರನ್ನ ನಾವು ಹತ್ತಿಕ್ಕದೇ ಇದ್ರೆ ನಮಗೆ ಉಳ್ಕೊಳ್ಳೋದು ಕಷ್ಟ ಅನ್ನೋ ಕಾರಣಕ್ಕೆ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ರ ಅಂತ ಬಹಳ ಸಲ ಅನಿಸಿದೆ. ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಿತ್ತು. ಆದರೆ ನಿಧಾನವಾಗಿ ಒಂದು ರೀತಿಯಲ್ಲಿ ನನ್ನ ಮಾನಸಿಕವಾಗಿ ಕುಗ್ಸುವಂಥ ಪ್ರಯತ್ನ ತುಂಬ ಸಲ ಆಗಿದ್ದು ಕೂಡ ಇದೆ. ಆದರೆ ಈಗ ಹೊರಗಡೆ ಬಂದಮೇಲೆ ಜನ ಹೇಳ್ತಾ ಇರೋದನ್ನ ನೋಡಿದಾಗ ನಾನು ಅಂದ್ಕೊಂಡಿದ್ದು ನಿಜ. ಸೊ ನಾನು ಈ ದೃಷ್ಟಿಕೋನದಲ್ಲಿ ಏನು ಯೋಚನೆ ಮಾಡಿದ್ದೆ ನಿಜ ಅಂತ ನನಗನ್ಸುತ್ತೆ. ಯಾಕಂದ್ರೆ ಮೊದಲನೇ ದಿನ ನಾನು ಸೀಬೆ ಹಣ್ಣು ತಿಂದು ಏನು ಎಸಿತೀನಿ, ಆ ದಿನದಿಂದ ನಾನು ಮನೆಯವರೆಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಗೆ ಹೋದ 24 ಗಂಟೆ ಒಳಗಡೆ ಇಡೀ ಮನೆ ಸ್ವರ್ಗದವ್ರು ನನ್ನನ್ನು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಇಡೀ ಮನೆ ನನ್ನನ್ನು ಒಂದು ಸೀಬೆ ಹಣ್ಣು ತಿಂದೆ ಅನ್ನೋ ಕಾರಣಕ್ಕೆ ಇದು ಮಾಡುತ್ತೆ. ನನಗೆ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡು ಸೇರ್ಕೊಂಡು ಮಾಡಿದ್ವಿ ನರಕದವರು, ಅವರು ಕೂಡ ನನಗೆ ತಿರುಗಿ ಬೀಳ್ತಾರೆ. ಸೊ ಆ ದಿನ ಆ ಮನೆಯಲ್ಲಿ ಆದ ಚರ್ಚೆ, ಪೂರ್ತಿ ದಿನದ ಚರ್ಚೆ ನೋಡಿದಾಗ ಅವರೆಲ್ಲರೂ ಮನಸ್ಸಲ್ಲಿ ಇತ್ತು ಅನ್ಸುತ್ತೆ. ಇಲ್ಲ ಇವಳನ್ನು ಹತ್ತಿಕ್ಬೇಕು ಅನ್ನೋ ಯೋಚನೆ ಬಂದಿರಬಹುದು. ಬಾರದೇನೆ ಇಷ್ಟು ದಿನವೂ ಚೆನ್ನಾಗಿ ಆಡಿಯೂ ಕೂಡ ಆಡ್ಲಿಲ್ಲ ಅಂತ ಹೇಳಿದ್ದು, ಟಾಸ್ಕ್ಗಳನ್ನು ಕೊಡದೇ ಇದ್ದಿದ್ದು, ಪದೇ ಉಸ್ತುವಾರಿಗಳಿಗೆ ಹಾಕ್ತಿದ್ದು, ಅದರಲ್ಲೂ ತಪ್ಪುಗಳನ್ನು ಹುಡುಕ್ತಿದ್ದು. ಸೊ ಇದೆಲ್ಲ ಜನ ಗಮನಿಸಿದ್ದಾರೆ. ಈಗ ಹೊರಗಡೆ ಬಂದಾಗ ಜನ ಎಲ್ಲ ಅದನ್ನು ಮಾತಾಡೋದು ನೋಡಿದಾಗ ಅದು ಸತ್ಯ ಆಗಿತ್ತು ಅಂತ ನನಗೂ ಅನ್ಸುತ್ತೆ. ನೀವು ಹೇಳಿದ್ರಿ ಮಾನಸಿಕವಾಗಿ ಕುಗ್ಗಿಸುವಂಥ ಕೆಲಸ ಮಾಡಿದ್ರು ಅಂತ. ಸೊ ಇರುವಷ್ಟು ದಿನಗಳ ಕಾಲ ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡಿದಂಥ ಸಂದರ್ಭ ಯಾವುದು, ಯಾರು ಮಾಡಿದ್ದು ಅಂತ? ತುಂಬ ಸಂದರ್ಭಗಳಾಗಿದೆ. ಅಂದರೆ ಒಂದಷ್ಟು ವೀಕೆಂಡ್ನ ಘಟನೆಗಳಿರ್ಬೋದು, ಅಥವಾ ಅದೇ ಎಷ್ಟೋ ಸಂದರ್ಭಗಳಲ್ಲಿ ಆಟ ಆಡಬೇಕು ಅಂದಾಗಲೂ ಉಸ್ತುವಾರಿ ಮಾಡುವಂಥ ಪ್ರೆಷರ್ ಕೊಟ್ಟಿದ್ದಿರ್ಬೋದು, ಉಸ್ತುವಾರಿಯನ್ನು ಸರಿಯಾಗಿ ಮಾಡಿದಾಗಲೂ ಕಳಪೆ ಕೊಟ್ಟಿದ್ದಿರ್ಬೋದು. ಆ್ಯಂಡ್ ಈ ಕಷಾಯ ಕುಡಿಸುವಂಥದ್ದು ಒಂದು ವಿಚಾರ ಬಂದಾಗ ಎಲ್ಲರೂ ಸೇಫ್ ಗೇಮ್ ಮಾಡ್ಕೊಂಡು ನನಗೆ ಕಷಾಯ ಕೊಟ್ಟಿದ್ದು,
ಕಸದ ಬುಟ್ಟಿಗೆ ಹಾಕೋದು ಒಂದು ಪ್ರಕರಣ ಬಂತಲ್ಲ, ಎಲ್ಲರಿಗೂ ಗೊತ್ತಿತ್ತು, ಬೇರೆ ಬೇರೆ ಆಯ್ಕೆಗಳು ಅವರಲ್ಲೂ ಇತ್ತು. ಸೊ ಅವರಲ್ಲೆಲ್ಲ ಬೇರೆ ಬೇರೆ ಆಯ್ಕೆಗಳಿದ್ರೂ ಕೂಡ ಬೇಕು ಅಂತಲೇ ನನ್ನನ್ನು ಸೇಫ್ಗೆ ಮಾಡೋ ಕಾರಣ ಕಸದ ಬುಟ್ಟಿಗೆ ಹಾಕಿದ್ದು, ಇದೆಲ್ಲ ಬಹಳ ನೋವಾಗಿದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.